ಮುಟೇಶನ್ ಕಿರಿಕ್ ಪಿಡಿಒ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯೆ ದರ್ಪವನ್ನ ತೋರಿದ್ದಾಳೆ. ಚಪ್ಪಲಿಯಿಂದ ಪಿಡಿಒಗೆ ಗ್ರಾಮ ಪಂಚಾಯತ್ ಸದಸ್ಯೆ ಶಾಂತಮ್ಮ ಹೊಡೆದಿದ್ದಾಳೆ. ಪಿಡಿಒ ರತ್ನಮ್ಮ ಗುಂಡಣ್ಣನವರ ಮೇಲೆ ಹಲ್ಲೆ ಮಾಡಿ ದರ್ಪವನ್ನ ತೋರಿದ್ದಾಳೆ. ವಾರ್ಡ್ ಸದಸ್ಯಗೆ ಹೇಳದೆ ಮುಟೇಶನ್ ಅನ್ನ ಮಾಡಿದಕ್ಕೆ ಈ ಆಕ್ರೋಶ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದ ಹಿರೇಮ್ಯಾಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಿರೇಮ್ಯಾಗೇರಿಯ ಗ್ರಾಮ ಪಂಚಾಯತ್ ಕಚೇರಿಯಲ್ಲೇ ಈ ಮಾರಾಮಾರಿ ನಡೆದಿದೆ. ಶಾಂತಮ್ಮ ಬಂಡಿವಡ್ಡರ ಪುತ್ರ ಭೀಮೇಶ್ ನಿಂದ ಈ ಹಲ್ಲೆ ನಡೆದಿದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈ ಪಿಡಿಒ ಮೇಲೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಅದು ಸಿಸಿ ಕ್ಯಾಮೆರಾದಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಪಿಡಿಒ ರತ್ನಮ್ಮ ಗುಂಡಣ್ಣನವರ್ ಅವರ ಮೇಲೆ ಹಲ್ಲೆಯನ್ನ ಮಾಡಿರೋದು. ಶಾಂತಮ್ಮ ಬಂಡಿವಡ್ಡರ ಮತ್ತು ಅವರ ಪುತ್ರ ಭೀಮೇಶ್ ಇಬ್ರು ಕೂಡ ಸೇರಿ ಪಿಡಿಒ ರತ್ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿ ದರ್ಪವನ್ನ ತೋರಿಸಿದ್ದಾರೆ. ವಾರ್ಡ್ ಸದಸ್ಯಗೆ ಹೇಳದೇನೆ ಮುಟೇಶನ್ ಮಾಡಿದ್ರು ಅನ್ನುವಂತ ಆಕ್ರೋಶ. ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಪಿಡಿಒ ಮೇಲೆ ಹಲ್ಲೆಯನ್ನ ನಡೆಸಿರೋದು ಹಿರೇಮ್ಯಾಗೇರಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲೇ ನಡೆದಿರುವಂತಹ ಮಾರಾಮಾರಿ ಇದು. ಆ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದೀವಿ. ಸಿಸಿಟಿವಿ ಫುಟೇಜಸ್ ಅದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಒಂದಷ್ಟು ಮಾತುಕತೆ ಆಯಿತು. ಆ ಮಾತುಕತೆ ಆ ನಂತರ ಹೊಡಿಬಡಿವರೆಗೂ ಕೂಡ ಹೋಗಿದೆ. ಪಿಡಿಒ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯೆ ಈಗ ದರ್ಪವನ್ನ ತೋರಿರೋದು. ಯಾರದು ಶಾಂತಮ್ಮ ಬಂಡಿವಡ್ಡರ್ ಅನ್ನುವಂಥದ್ದನ್ನ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ. ಆಕೆ ಗ್ರಾಮ ಪಂಚಾಯತ್ ಸದಸ್ಯೆ. ಆಕೆಗೆ ಹೇಳದೆ ಮುಟೇಶನ್ ಮಾಡಿಸಿದ್ರು ಅನ್ನುವಂಥ ಆಕ್ರೋಶ. ಹಾಗಾಗಿ ಮಗನ ಜೊತೆ ಮಗ ಭೀಮೇಶ್ ಜೊತೆ ಬಂದು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಮುಟೇಶನ್ ಕಿರಿಕ್ ಆಗಿದೆ ಅನ್ನುವಂಥ ವಿಚಾರ ಯಾಕೆ ನಡೆಯಿತು, ಏನಾಯ್ತು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶುಕ್ರಾಜ್. ಎಸ್ ಅಶ್ವಿನ್, ಈ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಆಕ್ಚುಲಿ ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಘಟನೆ ಇಲ್ಲಿ ಈ ಒಂದು ಪಂಚಾಯತ್ನಲ್ಲಿ ಇದೇ ಮೊದಲ ಬಾರಿಗೆ ಏನು ನಡೆದಿಲ್ಲ. ಈ ಮುಂಚೆ ಕೂಡ ಒಂದ್ 2-3 ಸಾರಿ ಇಂತಹದೇ ಒಂದು ಪ್ರಕರಣಗಳು ಪಿಡಿಒ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಪ್ರಕರಣ ಕೂಡ ಬಯಲಿಗೆ ಬಂದಿರತಕ್ಕಂಥದ್ದು. ಖುದ್ದು ಏನು ಈಗ ಹಲ್ಲೆಗೊಳಗಾದಂತಹ ರತ್ನಮ್ಮ ಪಿಡಿಒ ಇದ್ದಾರೆ, ಅವರು ಆಸ್ಪತ್ರೆಗೆ ಒಂದು ಏನು ಟ್ರೀಟ್ಮೆಂಟ್ಗೆ ತೆರಳಿದ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತು ಈ ಒಂದು ಪ್ರಕರಣ ಯಾವ ವಿಚಾರಕ್ಕೆ ನಡೆದಿದ್ದು ಅಂತ ನಾವು ಅಲ್ಲಿ ಗಮನಿಸಿದಾಗ ಒಂದು 9/11 ವಿಚಾರವಾಗಿ ಅಂದ್ರೆ ಗ್ರಾಮ ಪಂಚಾಯತಿ ಆ ವಾರ್ಡ್ ಸದಸ್ಯಗೆ ಈ ವಿಚಾರವನ್ನು ತಿಳಿಸದೆ ಇವರು ಪಿಡಿಒ ಅವರು ಮುಟೇಶನ್ ಮಾಡಿದ್ದಾರೆ ಅಂತ ಒಂದು ಆರೋಪ ಅವರು ಮಾಡಿರ್ತಕ್ಕಂಥದ್ದು. ಇದೇ ಕುರಿತಾಗಿ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಭೆ ನಡೆಸಿರ್ತಾರೆ. ಈ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಏನು ಶಾಂತಮ್ಮ ಬಂಡಿವಡ್ಡರ್ ಇದ್ದಾರೆ, ಅವರು ಪುತ್ರಾಂತರಿಗೆ ಆಗಮಿಸಿ ಮೊದಲಿಗೆ ಕೇಳ್ತಾರೆ, ಯಾರನ್ನ ಕೇಳಿ ನೀನು ಈ ಒಂದು 9/11 ಮಾಡ್ಕೊಟ್ಟಿದ್ಯಾ ಅಂತಂದು. ಅದಕ್ಕೆ ಅವ್ರು ಉತ್ತರ ಕೊಡ್ತಿರ್ಬೇಕಾದ್ರೆ ಆ ಒಂದು ಮಾತಿನ ಚಕಮಕಿ ವಾಗ್ವಾದಕ್ಕೆ ತೆರಳಿ ಅವರು ಕಾಲಲ್ಲಿದ್ದಂತಹ ಒಂದು ಚಪ್ಪಲಿಯನ್ನು ತೆಗೆದುಕೊಂಡು ಪಿಡಿಒ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಇದಕ್ಕೆ ಪೂರಕವಾಗಿ ಹಲ್ಲೆ ಇದ್ದಂತಹ ಪುತ್ರನು ಕೂಡ ತಮ್ಮ ತಾಯಿಗೆ ಒಂದು ಸಪೋರ್ಟ್ ಮಾಡಿ ಆ ಪಿಡಿಒ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇವೆಲ್ಲ ದೃಶ್ಯಾವಳಿಗಳು ಕೂಡ ಆ ಒಂದು ಗ್ರಾಮ ಪಂಚಾಯತ್ ಸಿಸಿಟಿವಿಯಲ್ಲಿ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತು ಕೂಡಲೇ ಪಿಡಿಒ ಅವರನ್ನ ಸಾರ್ವಜನಿಕರು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಪಿಡಿಒ ಅವರು ಕೂಡ ಖುದ್ದು ಆರೋಪ ಮಾಡಿರ್ತಕ್ಕಂಥದ್ದು, ನನ್ನ ಮೇಲೆ ಸಾಕಷ್ಟು ಬಾರಿ ಹಲ್ಲೆ ಆಗಿದೆ, ಆದ್ರೆ ನನ್ಗಿಂತ ಈ ಮುಂಚೆ ಕೆಲಸ ಮಾಡಿರ್ತಕ್ಕಂಥ ಪಿಡಿಒ ಅವ್ರ ಮೇಲೆ ಕೂಡ ಇಲ್ಲಿ ಅವರು ಹಲ್ಲೆ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಕೂಡ ಇಲ್ಲಿ ಅವರು ಪಿಡಿಒ ಮೇಲೆ ಹಲ್ಲೆ ಮಾಡ್ತಿರ್ತಕ್ಕಂಥದ್ದು. ನಿಜಕ್ಕೂ ಇದು ನಮ್ಗೆ ಇಲ್ಲಿ ಕೆಲಸ ಮಾಡಲು ಕೂಡ ಆಗ್ತಾ ಇಲ್ಲ, ನಮ್ಗೆ ರಕ್ಷಣೆನೇ ಇಲ್ಲ ಇಲ್ಲಿ ಕೆಲಸ ಮಾಡಲು. ಗ್ರಾಮದಲ್ಲಿ ಏನಾದ್ರು ಒಂದು ಈಗ ಪಿಡಿಒ ಅಂದ್ಮೇಲೆ ಅಭಿವೃದ್ಧಿ ಅಧಿಕಾರಿಗಳು ಅಂತಾನೆ ನಮ್ಮನ್ನ ನೇಮಿಸಿರ್ತಾರೆ. ನಾವು ಖುದ್ದು ಅವ್ರ ಗಮನಕ್ಕೆ ಇದ್ರೂ ಕೂಡ ಈ ಕೆಲವೊಂದು ವಿಚಾರದಲ್ಲಿ ಕಮಿಷನ್ ವಿಚಾರದಲ್ಲಿ ಕೂಡ ಸಾಕಷ್ಟು ಗೊಂದಲ ಇರುತ್ತೆ ಸದಸ್ಯರ ನಡುವೆ. ಪ್ರತಿಯೊಂದಕ್ಕೂ ಏನಾದ್ರು ಕಮಿಷನ್ ಕೇಳ್ತಿರ್ತಾರೆ. ನಾವು ಅವೆಲ್ಲವನ್ನು ಸಹಿಸ್ಕೊಳ್ಳೋದೇ ನಾವು ಕೆಲಸ ಮಾಡೋಕ್ಕೂ ಕೂಡ ನಮ್ಮನ್ನ ಬಿಡ್ತಾ ಇಲ್ಲ. ಈಗ ನಾವು ಯಾವುದೇ ರೀತಿ ಕಮಿಷನ್ ಪಡೆಯದೆ ನಾವು ಕೆಲಸ ಮಾಡಿದಕ್ಕೆ ಈ ರೀತಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ ಶುಕ್ರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಹಲ್ಲೆಗೊಳಗಾದಂತ ಪಿಡಿಒ ರತ್ನಮ್ಮ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರತ್ನಮ್ಮ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಕಚೇರಿಗೆ ಬಂದು ನಿಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಯಾಕೆ ಹಲ್ಲೆ ಮಾಡಿದ್ರು? ಇದ್ರ ಹಿಂದೆ ಏನಾದ್ರೂ ಇಂಥದ್ದು ಮಾತುಕತೆಗಳು, ವಾಗ್ವಾದಗಳು, ಚರ್ಚೆಗಳು ಏನಾದ್ರೂ ಆಗಿದ್ವಾ? ಯಾವ ಕಾರಣಕ್ಕೆ ಅಂತ?
ಮೇಡಮ್ ಈ ಹಿಂದೆ ಆಲ್ರೆಡಿ 2-3 ಸಲ ನನ್ನ ಮೇಲೆ ಆಲ್ರೆಡಿ ಜಗಳ ಮಾಡಿ ಹೋಗಿದ್ರು ಮೇಡಮ್. ನಾನು ಇಷ್ಟು ಮಾಡ್ತಾರೆ ಇರುತ್ತೆ ಮಾಮೂಲಿ ಅಂತ ನಾನು ಅದೇ ಪ್ರತಿದಿನ ಕೆಲಸ ನಿರ್ವಹಿಸ್ಕೊಂತ ಹೋಗ್ತಾ ಇದ್ದೆ ಮೇಡಮ್. ನಿನ್ನೆ ದಿನ ಏಕಾಏಕಿ ಮೇಡಮ್ ಏನಿಲ್ಲ PMI ಮನೆ ಬಂದಿದ್ದು, ಅಧ್ಯಕ್ಷರನ್ನ ಅಲ್ಲಿ ಸಾರ್ವಜನಿಕರನ್ನ ಕರೆಸಿ ಸ್ವಲ್ಪ ಮನೆ ವಿಷಯವಾಗಿ ಯಾವ ರೀತಿ ಹಂಚಿಕೆ ಮಾಡ್ಬೇಕು, ಅರ್ಹ ಫಲಾನುಭವಿ ಯಾರು ಅನ್ನೋದನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ಕುಂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ ಮೇಡಮ್. ಮಧ್ಯಾಹ್ನ 1:40 ಸುಮಾರು ಮೇಡಮ್. ನಿನ್ನೆ ಏಕಾಏಕಿ ಫಸ್ಟ್ ಮಗ ಬಂದ ಮೇಡಮ್, ಭೀಮೇಶ್ ನಾನು ಅವರು ಸದಸ್ಯರು ಶಾಂತಮ್ಮ ಅವ್ರ ಮಗ ಭೀಮೇಶ್ ಅಂತ ಬಂದ್ ಏಕಾಏಕಿ ಅವ್ಯಾಚ ಶಬ್ದಗಳನ್ನ ನಿಂದಿಸಿ, ನೀನ್ ಇಲ್ಲಿ ಇದ್ದು ಮಾಡು, ನಿನ್ ಕೆಲಸ ಸಸ್ಪೆಂಡ್ ಮಾಡಿಸ್ಲಿಕ್ಕಂದ್ರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತಂದೇಳಿ ಕೆಟ್ಟ ಪದಗಳನ್ನ ಬಳಸಿದೆ ಮೇಡಮ್. ನನ್ಗೆ ಆಯ್ತು ಬಿಡು ಅಂತಂದೇಳಿ ಅವ್ನು ನಂದೋದ್ರು ನಾನು ಕೆಲಸ ಮಾಡ್ತಾ ಕೂತಿದ್ದೆ ಮೇಡಮ್. ತಾಯಿ ಕರ್ಕೊಂಬಂದ ಮತ್ತೆ ಆ ತಾಯಿ ಕರ್ಕೊಂಬಂದು ಆ ತಾಯಿ ಏನ್ ಮಾಡಿದ್ಲು, ಏಕಾಏಕಿ ಬಂದು 9/11 ವಿಷಯ ಮೇಡಮ್, ಬೇರೆ ಪ್ರಾಪರ್ಟಿ ಅವ್ರದ್ದು 9/11 ಕರೆಕ್ಟ್ ಡಾಕ್ಯುಮೆಂಟ್ ಇದ್ದು ನಾನು ತೆಗೆದು ಕೊಟ್ಟಿದ್ದೀನಿ ಮೇಡಮ್. ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಮೀಟಿಂಗ್ ಅಲ್ಲಿ ಟರ್ಮ್ ಪಾಸ್ ಮಾಡಿ ಸೂಕ್ತ ದಾಖಲಾತಿಗಳನ್ನ ತೆಗೆದು 9/11 ತೆಗೆದು ಕೊಟ್ಟಿದ್ದೀನಿ ಆ ಓನರ್ಗೆ. ಆ ಓನರ್ ನೀವ್ ಯಾಕೆ ತೆಗೆದು ಕೊಟ್ರಿ, ನಾನ್ ಬಡ್ಡಿ ಸಾಲ ಮಾಡಿನ ಅವ್ರಿಗೆ, ಬಡ್ಡಿ ಕೊಡ್ಬೇಕು, ನಮ್ಗೆ ಸಾಲ ಕೊಡ್ಬೇಕು, ನನ್ ಕೇಳಾರ್ದ ನೀವ್ ಯಾಕೆ ತೆಗೆದು ಕೊಟ್ರಿ, ನಾನು ಒಬ್ಬ ಮೆಂಬರ್ ಮರ್ಯಾದಿಲ್ಲ ಅಂತ ಹೇಳಿ ಏಕಾಏಕಿ ತನ್ನ ಕೈಯಲ್ಲಿರೋಂತ ಚಪ್ಪಲಿಯನ್ನು ತಗೊಂಡು ನನ್ಗೆ ಹೊಡೆದು ಕುತ್ತಿಗೆ ಹಿಚ್ಚಿದ್ರು ಮೇಡಮ್. ಅಲ್ಲಿದ್ದಂತ ಮತ್ತೆ ನಮ್ಮ ಇವ್ರು ಸದಸ್ಯರು ಮತ್ತೆ ನಮ್ಮ ಸಿಬ್ಬಂದಿಯವ್ರು ಬಂದು ನನ್ ಬಿಡಿಸಿದ್ರು ಮೇಡಮ್. ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡದ ಒಂದು ಕಷ್ಟಕರ ವಿಷಯ ಆಗೈತಿ ಮೇಡಮ್. ಅದ್ರ ಜೊತೆ ಈ ಹಿಂದೆನೆ ಆಲ್ರೆಡಿ 2 ಮೇಲೆ ಹಲ್ಲೆ ಆಗಿತ್ತು ಮೇಡಮ್, ಅಲ್ಲಿ PDO ಮೇಲೆ. ಅವ್ರು ಹೋಲ್ ಬಿಡು ಅಂತ ಬಿಟ್ಟಿದ್ರು. ಇದು ತೀವ್ರಕರವಾಗಿ ಮೇಡಮ್, ಯಾಕಂದ್ರೆ ಜೀವಕ್ಕನೆ ಅಪಾಯ ತರುವಂತ ಒಂದು ಸನ್ನಿವೇಶದಲ್ಲಿ ನನ್ನ ಸೃಷ್ಟಿ ಮಾಡಿದ್ರು ಮೇಡಮ್. ನಿಜ ನಿಜ ನಿಜ. ನಾವು ಒಬ್ಬೊಬ್ಬರ ಹೆಣ್ಮಕ್ಳು ಮೇಡಮ್ ಕರ್ತವ್ಯ ಹೆಂಗ್ ನಿರ್ವಹಿಸ್ಬೇಕು, ಸಾರ್ವಜನಿಕ ಕೆಲಸವನ್ನ ನಾವ್ ಯಾವ ರೀತಿ ಮಾಡ್ಬೇಕು, ನಮ್ಗೆಲ್ಲ ರಕ್ಷಣೆ ಐತಿ ಮೇಡಮ್. ನಿಜ. ಈಗ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾದ ನಂತರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? ಏನಾದ್ರೂ ಪರಿಸ್ಥಿತಿ ಚೇಂಜ್ ಆಗಿದೆಯಾ, ಅಥವಾ ಈ ಹಿಂದೆ ಕೂಡ ಹಲ್ಲೆಗಳನ್ನ ಮಾಡಿದ ಅವ್ರೇನಾ? ಅಂಥದ್ ಪ್ರಕರಣಗಳೇನಾದ್ರೂ ದಾಖಲಾಗಿತ್ತ ಅವ್ರ ಮೇಲೆ? ಅವ್ರ ಮೇಲೆ ಈ ಹಿಂದೆ ದಾಖಲಾತಿ ಆಗಿಲ್ಲ ಮೇಡಮ್, ವಾರ್ನ್ ಮಾಡಿ ಬಿಟ್ಟಿದ್ದಾರೆ ಮೇಡಮ್ ಅಷ್ಟೇ ಅವ್ರಿಗೆ. ಈಗ ಮತ್ತೆ ಅದೇ ರೀತಿ ಮಾಡಿದ್ದಾರೆ. ಈಗ ಈಗ ಪ್ರಕರಣ ದಾಖಲಾಗಿದೆ ಸ್ಟೇಷನ್ ಅಲ್ಲಿ, ಮುಂದೆ ಏನು ಹಾಗಾದ್ರೆ ಯಾವ ರೀತಿ ಸೆಕ್ಯೂರಿಟಿ ಕೊಡ್ತಾರಂತೆ? ಯಾಕಂದ್ರೆ ನೀವಂತೂ ಭಯ ಬೀಳ್ತಾ ಇದ್ದೀರಾ, ಯಾವ ರೀತಿ ಕೆಲಸ ಮಾಡೋದು ಅಂತ. ಹಾಗಾದ್ರೆ ಮುಂದೆ ಏನು ಮೇಡಮ್? ಮುಂದೆ ನಮ್ಮ ಸರ್ಕಾರಿ ನೌಕರ ಸಂಘದವ್ರು ಇದ್ದಾರೆ ಮೇಡಮ್, ನಮ್ಮ ಆಡಿಟರ್ ಸಂಘದವ್ರು ಇದಾರೆ, ನಮ್ಮ ಇವ್ರಿಗೆ ಹೇಳಿದ್ವಿ, ಕಮಿಷನರ್ ಮೇಡಮ್ ಅವ್ರಿಗೆ ಹೇಳಿದ್ವಿ ಮೇಡಮ್, ನಮ್ಗೆ ನ್ಯಾಯ ದೊರಕಿಸ್ಬೇಕು ಮೇಡಮ್, ನಮ್ಗೆ ಸೂಕ್ತವಾದ ಭದ್ರತೆ ಒದಗಿಸ್ಬೇಕು, ನಾವು ನಿರ್ಭಯವಾಗಿ ಕೆಲಸ ಮಾಡ್ಬೇಕು ಮೇಡಮ್. ಈ ತರ ಘಟನೆ ಇನ್ನೊಬ್ರು ಯಾವ ನೌಕರಿಗೆ ಆಗ್ಬಾರ್ದು ಮೇಡಮ್. ನಿಜ ನಿಜ ನಿಜ. ಕೇವಲ ಇದು ಒಂದೇ ಕಾರಣಕ್ಕ ಹಲ್ಲೆ ನಡೆದಿರೋದು, ಅದರ ಹಿಂದೆ ಮುಂದೆ ಬೇರೆ ಯಾವುದೇ ಕಾರಣಗಳು ಇಲ್ಲ? ಇದೊಂದೇ ಕಾರಣ? ರಾಜಕೀಯ ಪಿತೃನೇ ಅದ ಮೇಡಮ್. ಅದ್ರ ಹಿಂದೆ ಕೆಲವರು ಮೆಂಬರ್ಗಳು ಸೇರ್ಕೊಂಡ್ ಬಂದ್ ಇದ್ರ ಈ ಹಿಂದೆನ ನಮ್ಮನ್ನ ತುಂಬಾ ಸಲನ ಇನ್ ಮಾಡಿದ್ರು ಮೇಡಮ್. ಜಗಳ ಮಾಡಿ ಹಲವಾರು ಬಾರಿ ನಮ್ಮ ಮೇಲೆ ಹಲ್ಲೆಗೊಳಗಾಗಿದ್ರು. ಆದ್ರ ಅದನ್ನ ಹೇಳಿಲ್ಲ ಮೇಡಮ್, ಸುಮ್ನೆ ಇದು ಕರ್ತವ್ಯ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದೆ. ನಿನ್ನೆ ಅವ್ರು ಏಕಾಏಕಿಯಾಗಿ ಎಲ್ಲರೂ ಕೂಡ್ಕೊಂಡು ಮಾಡಿದ್ದಾರೆ ಮೇಡಮ್ ಇದನ್ನ. ಅಂದ್ರೆ ಎಲ್ರೂ ಅದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ? ಹೌದು ಮೇಡಮ್, ಹೌದು ಮೇಡಮ್. ಕೆಲವು ಮೆಂಬರ್ ಎಲ್ರು ಅಂದ್ರೆ ಅದ್ರಲ್ಲಿ ಕೆಲವು ಮೆಂಬರ್ ಮೇಡಮ್, ಕೆಲವು ಮೆಂಬರ್ ಅದ್ರಲ್ಲಿ ಭಾಗಿಯಾಗಿ ಮಾಡಿದ್ದಾರೆ ಮೇಡಮ್ ಈ ತರ ಏಕಾಏಕಿ. ಆ ವಿಡಿಯೋದಲ್ಲಿ ನೋಡಿದಾರೆ ಮೇಡಮ್, ನೀವು ಅಲ್ಲೇ ಕೂತಿದ್ದಾರೆ, ಸ್ವಲ್ಪ ಬಿಡಿಸಿಲ್ಲ ನಮ್ ಮೆಂಬರ್ ಮೇಡಮ್ ನಮ್ನೆ. ಹೌದು. ನಾಳೆ ಯಾರಾದ್ರೂ ನಮಗ್ ಚಾಕು ಹಾಕಿ ಹೋದ್ರಿ, ಏನೋ ಸಾಯಿಸಿದ್ರೆ ಯಾರಾದ್ರ ಮೇಡಮ್ ಹೊಣೆ? ನಮ್ಮ ಕುಟುಂಬಕ್ಕೆ ಯಾರು ಮೇಡಮ್ ಹೊಣೆ? ನಿಜ ನಿಜ ನಿಜ. ನೀವು ಹೇಳ್ತಾ ಇರೋದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಹೌದು. ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿದೆ, ಪೊಲೀಸರು ಅದ್ರ ಬಗ್ಗೆ ಆಕ್ಷನ್ ಕೂಡ ತಗೊಳ್ತಾರೆ ಅಂತ ಭಾವಿಸ್ತೀನಿ. ಜೊತೆಗೆ ನಿಮ್ಗೆ ನ್ಯಾಯ ಏನ್ ಸಿಗ್ಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಆ ನ್ಯಾಯ ಕೂಡ ಸಿಗ್ಲಿ. ಧನ್ಯವಾದ ರತ್ನಮ್ಮ ಅವರೇ, ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.